ವಾಪಸ್ ಅದೇ ಜೀವನ. ಸಾಕಾಗಿವತ್ತು, ಬೇಜಾರಪ್ಪ. ಯಾಕೆ ಬೇಜಾರು? ಮತ್ತಿನ್ನೇನು, ಎಷ್ಟು ದಿವಸ ಲಕ್ಷ್ಮಿ ಕೊಟ್ಟಾಗ ಮಸ್ತ್ ಮಜಾ ಮಾಡಿದ್ವಿ. ಈಗ ಆಕಿ ಸಾಲಿಗೆ ಹೊಂಟ್ಲು. ಆಮೇಲೆ ಅವರು ಅದು ಚಿಗವ್ವ ಏನೋ ಕಾಟ ಕೊಡಲ್ಲ ಅಂತಲೂ ಗೊತ್ತಾಯ್ತು. ಮತ್ತಿನ್ನು ಅಲ್ಲಿ ನಮ್ದೇನು ಕೆಲಸ, ಅದಕ್ಕೆ ವಾಪಸ್ ಬಂದ್ವಲ್ಲ. ಆದರೆ ಇಲ್ಲಿ ಬಂದ ತಕ್ಷಣ ಈ ಅವತಾರ ನೋಡ್ತೀಯ, ಚೀ ಇಲ್ಲಿ ಹೆಂಗಿರಬೇಕು, ಆದರೆ ಇದೇ ನಮ್ಮ ಜೀವನ ಇಲ್ಲೇ ಇರಬೇಕಲ್ಲ, ಅದಕ್ಕೆ ಬೇಜಾರು. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋಬೇಕು? ಇದಲ್ಲ ನಮ್ಮದು ಪರ್ಮನೆಂಟ್ ಜಾಗ. ಓ ನೀನೊಳೆ. ಏನು ಬಂತು, ರಾತ್ರಿ ಆಗತ್ಲೆ ಈ ಥರ ಅವತಾರದಾಗ ನಾವು ಇರಬೇಕು. ಹಂಗೆ ಚೆಂದಾಗಿ ಇರಂಗಿಲ್ಲ, ಏನಿಲ್ಲ. ಯಾಕೋ ಏನೋ ಮನಸ್ಸು ಭಾಳ ಭಾರ ಆಗಕತ್ತೈತಿ. ಹೌದಾ? ಹಾಗಾದ್ರೆ ನಾವೆಲ್ಲಾದರೂ ಬೇರೆ ಕಡೆ ಸುತ್ತಾಡ್ಕೊಂಡು ಬರಕ್ಕೆ ಹೋಗೋಣ? ಸುತ್ತಾಡೋದ? ಬಾ. ಅಯ್ಯೋ, ಸುತ್ತಾಡೋದಂದ್ರೆ ಇಲ್ಲೇ ಅಲ್ಲ, ಬೇರೆ ಎಲ್ಲಾದರೂ ಸುತ್ತಾಡಕ್ಕೆ ಹೋಗೋಣ ಅಂತ. ಬೇರೆ ಎಲ್ಲಿ ಹೋದ್ರೂ ಅಷ್ಟೇ, ಇಲ್ಲಿಗೆ ಬರೋದಂತ ತಪ್ಪಲ್ಲ, ಇಲ್ಲೇ ಬರಬೇಕಲ್ಲ. ಅದಕ್ಕೆ ಇಲ್ಲಿ ಬರಲಾರ್ದಂತದಿದ್ರೆ ಹೇಳು, ಸುತ್ತಾಡಕ್ಕೆ ಹೋಗೋಣ. ಅದು ನನ್ನ ಕೈಲಿ ಸಾಧ್ಯ ಇಲ್ಲ. ಹೋಲಿ, ನೀನೇ ಸೀನಿಯರ್ ಅಲ್ಲ, ನೀನೇ ಏನಾದರೂ ಉಪಾಯ ಮಾಡು. ಏನು ಉಪಾಯ ಮಾಡಲಿ ಮಣ್ಣಂಗಟ್ಟಿ, ಏನು ಮಾಡೋಕ್ಕಾಗಲ್ಲ. ಬೇಜಾರಪ್ಪ. ನಾನು ಹಂಗಾದ್ರೆ ಒಂದು ಆಟ ಆಡೋಣ. ನೀವು ಅಂದರೆ ನಾ ಹೇಳ್ದಂಗೆ ನೀ ಹೇಳಬೇಕು. ಹೇಳು. ನಾನು ಈಗ ಕನ್ನಡದಾಗ ಹೇಳ್ತೀನಿ, ನಿಂಗೆ ಇಂಗ್ಲೀಷ್ ಚಲೋ ಬರ್ತೈತಲ್ಲ, ನೀ ಇಂಗ್ಲೀಷ್ನಾಗ ಹೇಳ್ಬೇಕಾ? ಐ ಆಮ್ ಪರ್ಫೆಕ್ಟ್ ಇನ್ ಇಂಗ್ಲೀಷ್ ಟಾಕಿಂಗ್ ಮೀ. ಆತಾತು. ಸ್ಟ್ಯಾಂಡ್ ಅಪ್ ಅಂದ್ರೇನು? ನಿಂತ್ಕೊರ ಮೋದೇವಿ ಅಂತ. ಸಿಟ್ ಡೌನ್ ಅಂದರೆ? ಕುಂತ್ಕೊಳ್ಳೋ ಯಾಂದಾಳಿ ಅಂತ. ಐ ಮಿಸ್ ಯು ಅಂದ್ರೆ? ನಾನು ನಿನ್ನ ಭಾಳ ನೆನಪು ಮಾಡ್ಕೊಳಕತ್ತೀನಿ ಅಂತ. ಹೌದಾ ಪಾಪ. ಅಲ್ಲ, ನೀನು ಯಾಕೆ ನನ್ನ ಇಷ್ಟು ನೆನಪು ಮಾಡ್ಕೊಳಕತ್ತಿ? ಇಲ್ಲೇ ಅದೇನಲ್ಲ ನಿನ್ನ ಕಣ್ಣೆದ್ರಿಗೆ. ಓ, ಅದಕ್ಕೆ ನಿಂಗೆ ಇಷ್ಟು ಬೇಜಾರಾಗಕತ್ತೈತೇನ? ಏಯ್, ನೀನೇನು ಹೇಳಿದೆ? ಇಂಗ್ಲೀಷ್ ಇದಕ್ಕೆ ಹೇಳಂತೇಳಿ ಇವಾಗ ಏನೇನು ಹೇಳ್ತೀರ? ನೀ ಕೇಳಿದ್ದಕ್ಕೆ ನಾನು ಉತ್ತರ ಕೊಟ್ಟೀನಿ. ಸರಿ ಸರಿ. ಈಗ ಇನ್ನೊಂದು ಹೇಳ್ತೀನಿ, ಹೇಳ್ಬೇಕಾ? ಹೇಳ್ತೀನಿ ಅಂತ ಹೇಳಿನಿಲ್ಲ, ಏನಪ್ಪ ಹೇಳು. ಐ ಲವ್ ಯು. ಇದಕ್ಕಿಷ್ಟು ಬಿಲ್ಡಪ್ ಕೊಡ್ತೀಯಲ್ಲ. ಹೇಳ್ತೀನಿ ನೋಡು, ಸರಿ ಕೇಳಿಸ್ಕೋ. ಹೇಳು ಹೇಳು, ಜಲ್ದಿ ಹೇಳು, ಅಂತ ಕೇಳ್ಬೇಕಂತಾನೆ ನಿಂತೀನಿ. ಅಯ್ಯೋ, ಇದನ್ನು ಕೇಳಕ್ಕೆ ಇಷ್ಟು ಯಾಕೆ ಬಿಲ್ಡಪ್ ಕೊಡೋಕತ್ತೀಯೋ ನನಗಂತನೂ ಅರ್ಥನೇ ಆಗೋಲ್ತು. ಹೇಳ್ತೀನಿ ನೋಡಿ, ಕೇಳಿಸ್ಕೋ ಚಂದಾಗಿ. ನಾನು ನಿನ್ನ ಪ್ರೀತಿ ಮಾಡಕತ್ತೀನಿ. ಏ ದೇವ, ಏನಾಯ್ತು ನಿನಗೆ ಹಂಗೆ ಚೀಡಕತ್ತಿ? ಏನಿಲ್ಲ, ನೀ ಹೇಳಿದ ಮಾತು ಕೇಳಿ ಭಾಳ ಖುಷಿ ಆಯ್ತು ನಂಗೆ. ಅದಕ್ಕೆ ಕುಣದಾಡಂಗಾಗೈತಿ, ಚೀರಾಡಂಗಾಗೈತಿ. ಅಂಥದ್ದೇನು ನಿನಗೆ? ನಾನು ನೀ ಹೇಳಿದ್ದಕ್ಕೆ ಉತ್ತರ ಕೊಟ್ಟೀನಿ, ನೀನು ಯಾಕೆ ಅದಕ್ಕೆ ಕುಣಿದಾಡ್ಬೇಕು? ಹಂಗಲ್ಲ, ನೀನ ಹೇಳ್ದಲ್ಲ ನಾನಿನ್ನ ಪ್ರೀತಿ ಮಾಡ್ತೀನಿ ಅಂತ, ಅದಕ್ಕೆ ನನಗೆ ಖುಷಿ ಆತಪ್ಪ. ಅದು ನೀನು ನನ್ನ ಪ್ರೀತಿ ಮಾಡಾಕತ್ತಿ ಅಂದ್ರೆ ಖುಷಿ ಆಗ್ಲಾರ್ದಂಗೆ ಇರುತ್ತೇನ? ನೀನು ಏನು ಹೇಳಕತ್ತಿ ನೀನು? ಅಲ್ಲ, ನೀ ಏನು ಕೇಳಿ ನಾನು ಅದಕ್ಕೆ ಉತ್ತರ ಕೊಟ್ಟಿನಿ, ಆದ್ರೆ ನೀನು ನೋಡಿದ್ರೆ ಏನೇನು ಹೇಳಕತ್ತೀಯಲ್ಲ. ಹೋಗ ಸುಮ್ಮನೆ. ಹಂಗಲ್ಲ, ನಮ್ಮದೇ ಒಂದು ಫ್ಯಾಮ್ಲಿ ಮಾಡ್ಕೊಂಡ್ರೆ ಹಿಂಗಿರುತ್ತೆ, ಅದಕ್ಕೆ. ದೇವುಗಳಿಗೆಲ್ಲರ ಫ್ಯಾಮ್ಲಿ ಇರುತ್ತೇನ? ಯಾಕಿರಲ್ಲ, ನಾವು ಮಾಡ್ಕೊಳ್ಳೋಣ. ಅಲ್ಲ, ನಾವೇನು ಮನುಷ್ಯರೇನ? ನಮಗೂ ಗಂಡ ಹೆಂಡತಿ ಮಕ್ಕಳು ಅತ್ತಿ ಮಾವ ಮನೆ ಸಂಸಾರ ಅಂತ ಏನಾರು ಇರಾಕ? ಅಯ್ಯೋ ದೇವ್ರಿ, ಎಲ್ಲ ಬಿಟ್ಟೆ ಬಂದು ಈಗ ಇದನ್ನೆಲ್ಲ ಎಲ್ಲಾಗತ್ತ? ನೋಡು, ನಾವು ಮನಸ್ಸು ಮಾಡಿದ್ರೆ ನಾನು ಗಂಡ ನೀನು ಹೆಂಡತಿ, ನಮಗೆ ಪುಟ್ಟ ಪುಟ್ಟ ಮಕ್ಕಳು, ನಮ್ಮದೇ ಅದು ಒಂದು ಅರಮನೆ ಅಂತ ಮನೆ, ಚೆಂದಾಗಿರ್ಬೋದಲ್ಲ. ಯಾಕೆ ನಾಕತಿ? ನೀ ಹೇಳಿದ ಮಾತು ಕೇಳಿ ನನಗೆ ಎಲ್ಲೆಲ್ಲೋ ನಗು ಹಾಕತೈತಿ, ಅದಕ್ಕೆ ನಗಕತ್ತಿದ್ದೆ. ಅಂಥದ್ದೇನೋ? ಈಗ ಜೋರಾಗಿ ಗಾಳಿ ಬೀಸಿತ್ತಂದ್ರೆ ನಾವೊಂದು ದಿಕ್ಕು ನೀವೊಂದು ದಿಕ್ಕು, ಎಲ್ಲಿ ಹೋಗಿ ಬಿದ್ದಿರ್ತೀವೋ ಗೊತ್ತಿಲ್ಲ, ಹಾರ್ಕೊಂಡು ಮತ್ತೆ ಹುಡ್ಕೊಂಡು ವಾಪಸ್ ಈ ಜಾಗಕ್ಕೆ ಬರ್ಬೇಕಂದ್ರೆ ಅಷ್ಟು ತ್ರಾಸಾಗಿರ್ತೈತಿ ಬಿಡು ಹೋಲಿ. ಆದ್ರೆ ನಾವೇ ಒಂಥರ ಇದು, ನಮಗೊಂದು ಮಕ್ಕಳು ಇವೆಲ್ಲ ಕೇಳಿದ್ರೆ ನಗಬೇಕು ಅಳ್ಬೇಕು ಅಲ್ಲ. ಗಾಳಿಗೆಲ್ಲಾದ್ರೂ ಮಕ್ಕಳು ಆಗಕ್ಕೆ ಸಾಧ್ಯನಾ? ಹಂಗಿದ್ರೆ ಈ ಬದುಕಿದಾಗ ತೊಗೊಂತಾರಲ್ಲ, ದತ್ತಕ್ಕೆ ಅಡಾಪ್ಟ್ ಮಾಡ್ಕೊತಾರಂತಾರಲ್ಲ, ಹಂಗೆ ಮಾಡ್ಕೊಂಬಿಡೋಣ ತಗೋ, ದೊಡ್ಡೊಂದು ಫ್ಯಾಮ್ಲಿನ ಮಾಡ್ಬಿಡೋಣ. ಅಲ್ಲ, ಒಂದು ಕಡೆ ನಿಂತಲ್ಲಿ ನಿಂದ್ರವಲ್ಲ, ಹಂಗೆ ಅತ್ತಾಗಿಂದ ಇತ್ತಾಗ ಉಡ್ಯಾಡ್ತಿಯಲ್ಲ, ನಾ ಕೇಳಿದ ಕುತ್ರ ಕೊಡು. ಮೊದಲೇ ನಂಗೆ ಬೇಜಾರಾಗಿ ತಲೆ ಕೆಟ್ಟೈತಿ, ಈಗ ಬತ್ತ ಎಲ್ಲಿಂದ ಜೋಡಾದ್ನ ಏನ? ಅಲ್ಲ, ಇದೆಲ್ಲ ನಡೆಯ ಮಾತಾ? ಅಯ್ಯೋ ದೇವ್ರಿ, ದೇವಕ್ಕೆ ಲವ್ ಸ್ಟೋರಿನ? ಯಾಕೆ ಇರಬಾರ್ದು? ದೇವಕ್ಕೆ ದೊಡ್ಡ ದೊಡ್ಡ ಲವ್ ಸ್ಟೋರಿಗಳು ಇರ್ತಾವೆ ಗೊತ್ತೇನ? ಐ ಲವ್ ಯು. ಐ ಹೇಟ್ ಯು. ನಿಂದರು ಹೊಂಟಿಲ್ಲ ನೋಡು, ನಂಗೆ ಭಾಳ ಹೊಟ್ಟೆ ಹಸ್ತೈತಿ,
ನಾನು ಇವಾಗ ಹೋಗಿ ಅಡುಗೆ ಮಾಡಬೇಕು. ಸರಿ, ನೀನೇನು ತಿಂತಿ? ನಾನಿವಾಗ ಜಾಸ್ತಿ ಏನು ಮಾಡಂಗಿಲ್ಲ, ಏನೋ ಒಂದು ಸಿಕ್ಕಿದ್ದು ಮಾಡ್ತೀನಿ, ತಿಂತೀಯಾ? ಅಲ್ಲ, ಹೆಂಡತಿ ಕೈ ರುಚಿ ಯಾರು ಹೆಂಗಾರ ಇರಲಿ ತಿನ್ನಲೇಬೇಕಂತ. ನಾನು ನನ್ನ ಹೆಂಡತಿ ಬದುಕಿದ್ದಾಗ ನಾನು ಹೆಂಡತಿ ಏನು ಮಾಡಿದ್ರು ಸುಮ್ಮನೆ ತಿಂತಿದ್ದೆ. ಅದ್ರಂಗೆ ಈಗ ನೀ ಏನು ಮಾಡಿದ್ರು ತಿಂತೀನಿ. ನೋಡು ನೋಡು ದೇವ, ಮತ್ತೆ ಹೇಳಕತ್ತೀನಿ, ನಿಂದು ಜೀವನ ಬೇರೆ, ನಿನ್ನ ಹೆಂಡತಿ ಬೇರೆ, ನನ್ನ ಜೀವನ ಬೇರೆ, ನನ್ನ ಗುರಿ ಬೇರೆ. ನಡಕ ನೀ ಏನಾರು ಕಡ್ಡಿ ಎಲ್ಲಾಡ್ಸಕ್ಕೆ ಬಂದೆ ಅಂದ್ರೆ ಅದೇ ಕಡಿ ತಗೊಂಡು ನಿನ್ನ ಎದಿಗೆ ರಪ 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 ಚುಚ್ಚಿ ಇನ್ನೊಂದು ಸಲ ಕೊಂದು ಬಿಡ್ತೀನಿ. ಹೋಗ್ಲಿ, ನಿನ್ನ ಜೀವನ ಸ್ಟೋರಿ ಏನು ಹೇಳಂಗಿದ್ರ, ಯಾಕಂದ್ರೆ ನಂದಂತೂ ಗೊತ್ತಲ್ಲಪ್ಪ ನಿನಗೆ ಏನಾಯ್ತು ಹೆಂಗೆ ಏನು ಅಂತ. ಈಗ ನಿಂದು ಏನಂತ ಹೇಳವಲ್ಲಿಲ್ಲ, ಏನು ಅದನ್ನ ಹೇಳ್ತೀಯಾ? ನೀನು ಯಾಕೆ ಸತ್ತಿ, ಏನಾಯ್ತು ಎಲ್ಲ ಹೇಳು ಮತ್ತೆ. ನಂದು ಸ್ಟೋರಿ ಭಾಳ ದೊಡ್ಡದೈತಿ. ಇರ್ಲಿ ಹೇಳು, ಸಮಾಧಾನವಾಗಿ ಕೂತ್ಕೊಂಡು ಕೇಳ್ತೀನಿ. ವಾರಾಗದ್ ಬಿಟ್ಟು ತಿಂಗಳಾಗ್ಲಿ ಕೇಳ್ತೀನಿ. ಅದೇನಂದ್ರೆ, ನಾನು ಮದುವೆ ಆಗಿದ್ದೆ, ಆದರೆ ಯಾವ ಊರು? ಆ ಊರ ಹೆಸರು ವಿಚಿತ್ರವಾಗಿತ್ತು. ಆ ಊರ ಹೆಸರು ಉಗ್ರಪುರ ಅಂತ. ಊರೂ ಒಂಥರ ವಿಚಿತ್ರವಾಗಿ ಉಗ್ರವಾಗಿಯೇ ಇತ್ತು. ಹೌದಾ? ಅಂದರೆ ನೀನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದ್ದ್ಯಾ? ಇಲ್ಲ, ಅದು ಒಂಥರ ಬೇರೆ ರೀತಿಯಿಂದನೇ ಮದುವೆ ಮಾಡಿಬಿಟ್ರು. ಯಾರು, ನಿಮ್ಮ ಅಪ್ಪ ಅಮ್ಮ ಮಾಡಿದ್ರಾ? ಹ್ಞೂ ಅದು ಅದು